ಸಹಜ ರಾಜಯೋಗ ಮುಖ್ಯ ಯೋಗ ನನ್ನನ್ನು ನೆನಪು ಮಾಡಿ ಸ್ವರ್ಗದ ಮಾಲೀಕರಾಗಿ ಮುಖ್ಯ ಯೋಗದ ಸಾರ ಒಬ್ಬ ಶಿವತಂದೆಯ ನೆನಪಿನಿಂದ ಆತ್ಮ ಪಾವನವಾಗಿ ವಿಶ್ವದ ರಾಜ್ಯಭಾಗ್ಯದ ಅಧಿಕಾರಿಯಾಗುತ್ತದೆ. ಸಹಜ ರಾಜಯೋಗ ಅಭ್ಯಾಸ. ಓಂ ಶಾಂತಿ. ನಾನು ಒಂದು ಶಾಂತ ಸ್ವರೂಪ ಆತ್ಮನು ಈ ದೇಹದಿಂದ ಭಿನ್ನವಾಗಿ ಭ್ರೂಮಧ್ಯದಲ್ಲಿ ಜ್ಯೋತಿ ಬಿಂದು ಆತ್ಮನಾಗಿ ಸ್ಥಿತನಾಗಿದ್ದೇನೆ. ಈಗ ನನ್ನ ಮನಸ್ಸು ಈ ಹಳೆಯ ಪ್ರಪಂಚದಿಂದ ನಿವೃತ್ತಿಯಾಗಿ ಪರಂಧಾಮದ ಕಡೆ ಹಾರುತ್ತಿದೆ. ಅಲ್ಲಿ ಅನಂತ ಪ್ರಕಾಶದ ಲೋಕದಲ್ಲಿ ನನ್ನ ಪರಮಪಿತ ಪರಮಾತ್ಮ ಶಿವಬಾಬಾ ವಿರಾಜಮಾನರಾಗಿದ್ದಾರೆ. ನಾನು ನನ್ನ ಶಿವತಂದೆಯ ಎದುರು ಕುಳಿತಿದ್ದೇನೆ. ಸನ್ಮುಖದಲ್ಲಿ ಪ್ರಸ್ತುತ ಇದ್ದೇನೆ. ಬಾಬಾ ಪ್ರೀತಿಯಿಂದ ಹೇಳುತ್ತಿದ್ದಾರೆ, ಮಧುರ ಮಗುವೆ, ನಾನು ನಿನಗೆ ವಿಶ್ವದ ರಾಜ್ಯಭಾಗ್ಯವನ್ನು ಕೊಡಲು ಬಂದಿದ್ದೇನೆ. ನನ್ನನ್ನು ನೆನಪು ಮಾಡು, ಪವಿತ್ರನಾಗು, ಸ್ವರ್ಗದ ಮಾಲೀಕನಾಗು. ನಾನು ಈಗ ಸ್ವರ್ಗದ ದೃಶ್ಯ ನೋಡುತ್ತಿದ್ದೇನೆ. ನಾನು ಅನುಭವಿಸುತ್ತಿದ್ದೇನೆ. ಶಿವಬಾಬಾರವರ ದಿವ್ಯ ಪ್ರಕಾಶ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಪ್ರತಿ ಕಿರಣ ನನ್ನ ಹಳೆಯ ಸಂಸ್ಕಾರಗಳನ್ನು ಭಸ್ಮ ಮಾಡುತ್ತಿದೆ. ದುಃಖ, ಚಿಂತೆ, ಭಯ, ಕೋಪ ಎಲ್ಲವೂ ಕರಗುತ್ತಿವೆ. ನಾನು ಶಾಂತವಾಗುತ್ತಿದ್ದೇನೆ. ನಾನು ಹಗುರವಾಗುತ್ತಿದ್ದೇನೆ. ನಾನು ಸಂಪೂರ್ಣ ಶಾಂತಿ ಅನುಭವಗೈಯುತ್ತಿದ್ದೇನೆ. ಪವಿತ್ರ ಕಂಚನ ಸಮಾನನಾಗುತ್ತಿದ್ದೇನೆ. ನಾನು ಈಗ ಸಂಪೂರ್ಣ ಪವಿತ್ರ ಆತ್ಮ. ಈಗ ನಾನು ತಿಳಿದುಕೊಳ್ಳುತ್ತಿದ್ದೇನೆ, ನಾನು ಸ್ವರ್ಗದ ಭವಿಷ್ಯದ ರಾಜಕುಮಾರ ಆತ್ಮನು. ಶ್ರೀಮತದ ಮೂಲಕ ನನ್ನ ಹೊಸ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಈ ಹಳೆಯ ಕಲಿಯುಗಿ ಪ್ರಪಂಚ ಅಂತ್ಯವಾಗುತ್ತದೆ.
ವಿನಾಶವಾಗುತ್ತದೆ. ಹೊಸ ಸತ್ಯುಗದ ಸೂರ್ಯ ಉದಯವಾಗುತ್ತಿದೆ. ಸತ್ಯುಗ ಬರಲಿದೆ. ಸ್ವರ್ಗ ಬರಲಿದೆ. ಹೆವನ್ ಸ್ಥಾಪನೆಗೊಳ್ಳುತ್ತಿದೆ. ನನ್ನ ಹೃದಯದಿಂದ ಒಂದು ಸಂಕಲ್ಪ ಹೊರಬರುತ್ತಿದೆ. ಆ ಸಂಕಲ್ಪ, ಬಾಬಾ, ನಾನು ನಿಮ್ಮ ಮಗುವಾಗಿದ್ದೇನೆ ಮತ್ತು ಶಿವಬಾಬಾ ನನ್ನ ತನು ಮನ ಧನ ಎಲ್ಲವೂ ನಿಮ್ಮ ಸೇವೆಗೆ ಸಮರ್ಪಿತ. ನಾನು ಸದಾ ನಿಮ್ಮ ನೆನಪಿನಲ್ಲಿ ಇರುತ್ತೇನೆ. ಶಿವಬಾಬಾ, ನಾನು ಯೋಗದಲ್ಲಿ ಮಗ್ನನಾಗುತ್ತಿದ್ದೇನೆ. ಈಗ ನಾನು ಅನುಭವಿಸುತ್ತಿದ್ದೇನೆ. ನಾನು ಮಾಸ್ಟರ್ ಜ್ಞಾನಸಾಗರ, ಮಾಸ್ಟರ್ ಶಾಂತಿ ಸಾಗರ, ಮಾಸ್ಟರ್ ಪ್ರೇಮ ಸಾಗರ, ತಂದೆಯ ಸಮಾನವಾಗುವ ದಾರಿಯಲ್ಲಿ ಸಾಗುತ್ತಿದ್ದೇನೆ. ಶ್ರೀಮತದ ದಾರಿಯಲ್ಲಿ ನನ್ನ ಪಯಣ ನಡೆಯುತ್ತಿದೆ. ನನ್ನ ಮುಖದಲ್ಲಿ ಪ್ರಸನ್ನತೆ ತುಂಬಿದೆ. ನನ್ನ ಮನಸ್ಸಿನಲ್ಲಿ ಸಂತುಷ್ಟತೆ ಹಾಗೂ ನನ್ನ ಹೃದಯದಲ್ಲಿ ಶಿವತಂದೆಯ ನೆನಪು. ಮನಸ್ಸಿನಲ್ಲಿ ಬಾಬರರ ನೆನಪು ಮಾಡುತ್ತಾ ನಾನು ಸದಾ ಹರ್ಷಿತ ಆತ್ಮನು. ಓಂ ಶಾಂತಿ. ಇಂದಿನ ಜ್ಞಾನ ರತ್ನಗಳ ಯೋಗ. ಒಬ್ಬ ಶಿವತಂದೆಯೇ ನಿಷ್ಕಾಮ ಸೇವೆ ಮಾಡುತ್ತಾರೆ. ಬಾಬಾ ನಿಷ್ಕಾಮ ಸೇವಾಧಾರಿ. ನೆನಪಿನಿಂದ ಪಾವನತೆ ಬರುತ್ತದೆ. ಯೋಗದಿಂದ ಪವಿತ್ರರಾಗುತ್ತೇವೆ. ಪಾವನತೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ ಹಾಗೂ ಹೊಸ ರಾಜಧಾನಿ ಸ್ಥಾಪನೆ 100% ನಿಶ್ಚಿತ. ಪುರುಷಾರ್ಥದ ಅನುಸಾರ ಉನ್ನತ ಪದವಿ ಸಿಗುತ್ತದೆ ಹಾಗೂ ಹಳೆಯ ಸಂಸ್ಕಾರಗಳನ್ನು ಭಸ್ಮ ಮಾಡಬೇಕು. ಸಹನಶೀಲತೆ ಸಂತುಷ್ಟತೆಯ ಆಧಾರ. ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶಗೊಳಿಸಬೇಕು. ಯೋಗದ ಸಾರ. ಶಿವಬಾಬಾ ನೆನಪಿನಿಂದ ಸ್ವರ್ಗದ ರಾಜ್ಯಭಾಗ್ಯ. ಹೊಸ ರಾಜಧಾನಿ ಸ್ಥಾಪನೆಗೆ 100% ನಿಶ್ಚಿತ ಅಥವಾ ವಿಶ್ವದ
ಮಾಲೀಕರಾಗುವ ಸಹಜ ರಾಜಯೋಗ. ಒಬ್ಬ ತಂದೆಯ ನೆನಪೇ ಸಾಕು. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.